ಸುಮಾರು ಈ ವಿಂಟರ್ ಸೀಸನಲ್ಲಿ ಮಕ್ಕಳಿಗೆ ಕೆಮ್ಮು ಕಫ ಜ್ವರ ಬರೋದಂತ ಸಾಮಾನ್ಯ. ಈಗ ಪೇರೆಂಟ್ಸಲ್ಲಿ ಒಂಥರ ಭಯ ಹುಟ್ಬಿಟ್ಟಿದೆ. ಇದೇನು ಕಾಫ್ ಸಿರಪ್ ಬಗ್ಗೆ ಸುಮಾರು ನಾವು ಓದಿದ್ದೀವಿ, ಕಾಫ್ ಸಿರಪ್ಪಿಂದ ಏನಾದರೂ ಆಗುತ್ತಾ ಅನ್ನೋದು. ಇನ್ನೊಂದು ಸುಮಾರು ಸಲ ಡಾಕ್ಟರ್ಸ್ ಹತ್ರ ಹೋದರೆ ನೆಬುಲೈಸೇಷನ್ಸ್ ಇನ್ಹೇಲರ್ಸ್ ಹೇಳ್ತಾರೆ, ಅದೇನು ಸೇಫಾ, ಅದೇನು ಸ್ಟಾರ್ಟ್ ಮಾಡಿಬಿಟ್ರೆ ಅಭ್ಯಾಸ ಆಗಿಬಿಡುತ್ತಾ, ಹ್ಯಾಬಿಟ್ ಆಗಿಬಿಡುತ್ತಾ ಅನ್ನೋದು. ಈ ಎರಡು ಪ್ರಶ್ನೆಗಳಿಗೆ ನಾವು ಸ್ವಲ್ಪ ಉತ್ತರ ಹುಡ್ಕೊಳ್ಳೋಣ. ಈ ಕಾಫ್ ಸಿರಪ್ಪಿನ ಸಮಸ್ಯೆ ಆಗಿರೋದು ಏನಕ್ಕೆ, ಕಾಫ್ ಸಿರಪ್ಪಿಂದಲೇನ ಅನ್ನೋದು ಒಳ್ಳೆಯ ಪ್ರಶ್ನೆ. ಕಾಫ್ ಸಿರಪ್ಪಿಂದ ಆಗಿರೋ ಪ್ರಾಬ್ಲಮ್ ಆ್ಯಕ್ಚುಲಿ ಕಾಫ್ ಸಿರಪ್ಪಿಂದ ಅಲ್ಲ, ಬಟ್ ಅದು ಪ್ರೊಡಕ್ಷನ್ ಪ್ರಾಬ್ಲಮಿಂದ, ಅದರಲ್ಲಿರುವಂಥ ಕಂಟ್ಯಾಮಿನೇಟಿಂದ. ಸೊ ಅದರ ಅರ್ಥ ಎಲ್ಲರೂ ಕಾಫ್ ಸಿರಪ್ ಕೊಡಿ ಅಂತ ಹೇಳಿ ಅಲ್ಲ. ಕಾಫ್ ಸಿರಪ್ ಜನರಲಿ ಆರ್ ನಾಟ್ ವೆರಿ ಯೂಸ್ಫುಲ್, ಅದರಿಂದ ಜಾಸ್ತಿ ಹೆಲ್ಪ್ ಆಗಲ್ಲ. ನಾರ್ಮಲಿ ಕಾಫ್ ಅನ್ನೋದು ಇಟ್ಸ್ ಅ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್. ಸೊ ಏನು ಮಾಡ್ಬೋದು ಕಾಫಿಗೆ, ಈ ಕಾಫ್ ಅಲರ್ಜಿ ಕಾಯಿಲೆಗಳಿಂದ ಬಂದಿದ್ದರೆ ಅದಕ್ಕೆ ನಾವು ಮೆಡಿಸಿನ್ ಕೊಡಬೇಕಾಗತ್ತೆ. ಯಾಕಂತಂದರೆ ಒಳಗಡೆ ಒಂಥರ ಊತ ಬಂದುಬಿಡ್ಕೊಂಡು ಯಾವ ರೀತಿ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆದಾಗ ಸ್ಕಿನ್ ಊದ್ಕೊಂಡು ಬಿಡುತ್ತೆ ನೋಡಿ, ಆ ರೀತಿಯೇ ಶ್ವಾಸಕೋಶ ಒಳಗಡೆ ಊದ್ಕೊಂಡು ಬಿಡುತ್ತೆ. ಅದರಿಂದ ಇರಿಟೇಷನ್ ಆಗಿ ಪದೇ 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 ಕೆಮ್ಮು ಬರ್ತಾ ಇರುತ್ತೆ. ಸೊ ಅದನ್ನು ಕಮ್ಮಿ ಮಾಡಬೇಕಾದ್ರೆ ನಾವು ಕೆಲವು ಮೆಡಿಸಿನ್ಸ್ಗಳನ್ನ ಕೊಡಬೇಕಾಗುತ್ತೆ. ಒನ್ ವೇ ಆಫ್ ಗಿವಿಂಗ್ ದಟ್ ಮೆಡಿಸಿನ್ ಇಸ್ ಯೂಸಿಂಗ್ ನೆಬುಲೈಸೇಷನ್ ಆ್ಯಂಡ್ ಇನ್ಹೇಲರ್ಸ್. ಬಟ್ ಅದರಲ್ಲಿ ಏನಾಗುತ್ತೆ ಅಂತಂದರೆ ಪೇರೆಂಟ್ಸ್ಗಳಿಗೆ ಅಯ್ಯೋ ಅದು ಸ್ಟಾರ್ಟ್ ಮಾಡಿಬಿಟ್ರೆ ಅಭ್ಯಾಸ ಆಗಿಬಿಡುತ್ತೇನೋ, ಇದು ಕಾಮನ್ಲಿ ಕೇಳುವಂಥ ಪ್ರಶ್ನೆಗಳು. ಬಟ್ ಇಶ್ಯೂ ಏನಂತಂದರೆ ನಾವು ಸಿರಪ್ ಅಥವಾ ಟ್ಯಾಬ್ಲೆಟ್ ಕೊಟ್ಟಾಗ ಆ ಮೆಡಿಸಿನ್ ಇಡೀ ಬಾಡಿ ಮೇಲೆ ಎಫೆಕ್ಟ್ ಬೀಳುತ್ತೆ. ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ 2 to 3 ಡೇಸ್ಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಆ್ಯಂಡ್ ಇಟ್ಸ್ ಅ ವೆರಿ ಇನ್ಎಫೆಕ್ಟಿವ್ ವೇ ಆಫ್ ಗಿವಿಂಗ್ ಮೆಡಿಸಿನ್. ಚರ್ಮ ಕಾಯಿಲೆ ಬಂದಾಗ ನಾವು ಆಯಿಂಟ್ಮೆಂಟ್ ಹೇಗೆ ಹಚ್ತೀವಿಯೋ ಆ ರೀತಿಯೇ ಇನ್ಹಲೇಷನ್ ರೂಪದಲ್ಲಿ ಥ್ರೂ ಇನ್ಹೇಲರ್ ಅಥವಾ ನೆಬುಲೇಷನ್ ಮೆಡಿಸಿನ್ ತಗೊಂಡ್ರೆ ಉತ್ತಮ ಅಂತ ಹೇಳಿ ಬಯಸ್ತೀನಿ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಸೈಡ್ ಎಫೆಕ್ಟ್ಸ್ಗಳು ಕಮ್ಮಿ. ಸೇಮ್ ಸಿರಪ್ಪಲ್ಲಿ ಇರುವಂಥ ಮೆಡಿಸಿನ್ಗಳೇ ನಾವು ಇನ್ಹಲೇಷನ್ ರೂಪಲ್ಲಿ ಕೊಟ್ಟಾಗ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ, ಸೈಡ್ ಎಫೆಕ್ಟ್ಸ್ಗಳು ಕಮ್ಮಿ. ಮತ್ತು ಅಲರ್ಜಿ ಕಾಯಿಲೆಗಳು ಇನ್ಫೆಕ್ಷನ್ ಥರ ಅಲ್ಲ, ದೇ ಸ್ಟೇ ಫಾರ್ ರಿಯಲ್ ಮೆನಿ ಇಯರ್ಸ್. ಆವಾಗ ಏನಾಗುತ್ತೆ, ಈ ಥರ ಕಾಯಿಲೆಗಳು ಪದೇ 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 ಬರ್ತಾ ಇರುತ್ತೆ. ಅದರಿಂದ ನಾವು ಪದೇ ಪದೇ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಬಿಟ್ಟರೆ ಆ ನೆಬುಲೈಸರಿಂದಲೇ ಪದೇ ಪದೇ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋ ತಪ್ಪು ಕಲ್ಪನೆ ಅಂತ ಹೇಳಿ ಬಯಸ್ತೀನಿ.